ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಸಾಂಪ್ರದಾಯಿಕ ಶೈಲಿಯ ಮಾಡುವಂತಹ ರಾಗಿ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಕ್ಯೂರಿಯಾಸಿಟಿ ಎಲ್ರಿಗೂ, ಯಾಕಂದರೆ ಈ ರೊಟ್ಟಿನ ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ, ಹೆಂಗಪ್ಪ ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ಅವರು ಒಮ್ಮೆ ಈ ವಿಡಿಯೋನ ನೋಡಿಬಿಟ್ಟು ಕಲಿಬೋದು. ಓಕೆ, ನಾನು ಒಂದು ಬಾಣಲೆಯಲ್ಲಿ 1 ಲೋಟದಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಕೋಲಲ್ಲಿ ನಾನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಫಸ್ಟು ಇದೇ ಮೇಯ್ನ್ ಆಗುತ್ತೆ. ನಾವು ಹಿಟ್ಟು ಕಲಸೋಕ್ಕೆ ಸರಿ ಮಾಡ್ಕೊಳ್ತಿಲ್ವಲ್ಲ, ಇದು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಂಡ್ರೆ ನಾವು ರೊಟ್ಟಿ ಮಾಡೋಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ. ಸೊ ಮುಂಚೆ ಹಿಟ್ಟು ಹಾಕಿದ ತಕ್ಷಣ ನೀಟಾಗಿ ನಾವು ಕೈಯಲ್ಲಿ ಹಿಂಗೆ ಕೋಲು ಅಥವಾ ಸ್ಪೂನಿಂದ ತಿರುಗ್ಕೋಬೇಕು. ಆವಾಗ ಹಿಟ್ಟು ಗಂಟು ಬೀಳಲ್ಲ. ಸೊ ಸರಿ ಕಾಸಿದಾದಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಟು ನಂತರ ನಾನು ಅದಕ್ಕೆ ಮತ್ತೆ ಹಿಟ್ಟು ಬೇಕಾದರೆ ಆ್ಯಡ್ ಮಾಡ್ಕೊಂಡು ನಾವು ರೊಟ್ಟಿನ ಮಾಡ್ಕೋಬೇಕು. ಹಾಗೆ ನಾನು ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ನಾವು ಸ್ವಲ್ಪ ನೀರು ಬೇಕಾದ್ರೂ ಸಹ ಆ್ಯಡ್ ಮಾಡ್ಕೊಂಡು ನಾವು ಕಲಿಸ್ಕೋಬೋದು. ಇದೇ ಥರ ನಾವು ಕಲಿಸ್ಕೋಬೇಕು. ನೋಡಿರಿ, ಸೇಮ್ ಗೋಧಿ ಹಿಟ್ಟಿಗೆ ಚಪಾತಿ ಕಲಿಸ್ತೀವಲ್ಲ, ಚಪಾತಿ ಹಿಟ್ಟಿಗೆ ಅದೇ ಥರ ಬರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ. ಈ ರೀತಿ ನಾವು ಹಿಟ್ಟು ಕಲಿಸ್ಕೊಂಡ್ರೆ ನಾವು ರೊಟ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಕೈಯಲ್ಲೇ ರೊಟ್ಟಿನ ತಟ್ಟಿರೋದು. ಸ್ವಲ್ಪ ಅಭ್ಯಾಸ ಐತಿ ಕೈಯಲ್ಲೇ ಮಾಡಿ. ನಾನು ಲಟ್ಟಣಿಗೆ ಏನು ಬಳಸಲ್ಲ ರೊಟ್ಟಿ ಮಾಡೋಕ್ಕೆ, ಚಪಾತಿಗಷ್ಟೇ ಬಳಸೋದು. ಈ ರೀತಿಯಾಗಿ ನಾನು 2 ಕೈಯಲ್ಲಿ ರೊಟ್ಟಿನ ಬಡಿದ್ಬಿಟ್ಟು ಈಸಿಯಾಗಿ ನಾನು ರಾಗಿ ರೊಟ್ಟಿನ ಮಾಡಿಕೊಂಡೆ. ಇದೇ ಥರ ಜೋಳದ ರೊಟ್ಟಿನೂ ಸಹ ಮಾಡ್ಬೋದು. ನಾವು ಹಿಟ್ಟು ಕಲಿಸ್ಕೊಳ್ಳೋದ್ರ ಮೇಲೆ ರೊಟ್ಟಿ ಮಾಡೋದು ಡಿಪೆಂಡ್ ಆಗುತ್ತೆ. ಕೈಯಲ್ಲೂ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಲಟ್ಟಿಸ್ಕೋಬೋದು. ಬಟ್ ನಾನು ಸ್ವಲ್ಪ ಅಭ್ಯಾಸ ಇರೋದ್ರಿಂದ ನಾನು ಕೈಯಲ್ಲೇ ರೊಟ್ಟಿನ ಬಡ್ದಿರೋದು. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬಡಿಬೇಕು. ಯಾರಿಗೂ ಒಂದೇ ಸಲ ಬರಲ್ಲ, 1-2-3 ಸಲ ಕಿತ್ತೋಗುತ್ತೆ. ಏನೇನೋ ಆಗ್ತಾಯಿರುತ್ತೆ, ಕೈಗೆ ಗೊತ್ತೇ ಆಗಲ್ಲ, ಕೈ ನೋವು ಬರೋದು ಆ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಬಟ್ 1-2-3 ಸಲ ಕಲಿಯೋ ತನಕ ಸ್ವಲ್ಪ ಕಷ್ಟ ಅನಿಸುತ್ತೆ. ನೋಡಿರಿ, ನನ್ನ ಕೈಯಲ್ಲೇ ತಗೊಂಡು ಎಷ್ಟು ತೆಳುವಾಗಿ ರೊಟ್ಟಿನ ಬಡ್ದಿದ್ದೀನಿ. ನೀವು ಕೂಡ ಇದೇ ಥರ ಒಂದು ಸಲ ಟ್ರೈ ಮಾಡಿ. ಹಾಗೆ ಕಾದಿರೋ ಹಂಚಿಗೆ ನಾನು ರೊಟ್ಟಿ ಬಡ್ದಿರೋದನ್ನು ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಮೇಲೆ ನೀರು ಹಚ್ಚಬೇಕು. ರೊಟ್ಟಿ ಹಾಕಿದ ತಕ್ಷಣ ನೀರು ಹಚ್ಚಿದ್ರೆ ನಮಗೆ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ರೀತಿಯಾಗಿ ನಾನು ಮೇಲೆ ನೀರು ಹಚ್ಕೊಂಡು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಂಡು ರೊಟ್ಟಿನ ಮತ್ತೆ ತಿರುವು ಹಾಕ್ಕೋಬೇಕು ಕೆಳಗಡೆ. 2 ಸೈಡ್ ಸಹ ರೊಟ್ಟಿನ ಬೇಯಿಸ್ಕೋಬೇಕು. ತುಂಬಾ ಈಸಿ ಅಂದರೆ ತುಂಬಾ ಈಸಿ. ಎಲ್ರಿಗೂ ಹಂಗೆ ಅನಿಸುತ್ತೆ, ಕಲಿಯೋವರೆಗೂ ಕಲಿತ್ಮೇಲೆ ಇಷ್ಟೇ ಅನಿಸುತ್ತೆ. ನೋಡಿರಿ, ನಾನು ಎಷ್ಟು ಸಾಫ್ಟಾಗಿ ರೊಟ್ಟಿನ ಮಾಡಿದ್ದೀನಿ. ಹಾಗೆ ಎಷ್ಟು ತೆಳುವಾಗಿದೆ ಅಂದರೆ ಬಾಯಲ್ಲಿಟ್ಟರೆ ಹಿಂಗೆ ಕರಗುತ್ತೆ, ಆ ರೀತಿಯಾಗಿ ರೊಟ್ಟಿ ಬಂದಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ಯಾರಿಗೂ ಕೂಡ ಕಷ್ಟ ಅಲ್ಲ, ಕಲಿಯೋವರೆಗೂ ಅಷ್ಟೇ. ರೊಟ್ಟಿ ಉಬ್ಬಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನು ಇದೇ ಥರ ಅಂದ್ಕೊತಿದ್ದೆ, ಬಟ್ ಒಂದು ಸಲ ಟ್ರೈ ಮಾಡೋಣ ಅಂತ ನಾನು 1-2-3 ಸಲ ಮಾಡಿದಾದಮೇಲೆ ಪರವಾಗಿಲ್ಲ, ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂತು ರೊಟ್ಟಿ ಮಾಡೋಕ್ಕೆ. ಬಟ್ ರೊಟ್ಟಿ ತಿನ್ನೋಕ್ಕೂ ಇಷ್ಟ, ಹಾಗೆ ಮಾಡೋಕ್ಕೂ ಸಹ ನನಗೆ ತುಂಬಾ ಇಷ್ಟ. ಈ ರೀತಿಯಾಗಿ ನಾವು ಆರೋಗ್ಯಕರ ರಾಗಿ ರೊಟ್ಟಿನ ಮಾಡ್ಕೊಂಡು ಇದಕ್ಕೆ ಒಳ್ಳೆ ಪಲ್ಯನ ಮಾಡಿಬಿಟ್ರೆ ನಾವು ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅಟ್ಲೀಸ್ಟ್ ವಾರದಲ್ಲಿ 1 ಟೈಮ್ ಆದ್ರೂ ನಾವು ಈ ರೀತಿ ರೊಟ್ಟಿ ಮಾಡ್ಕೊಂಡು ತಿಂದುಬಿಟ್ರೆ ಏನೋ ಒಂಥರ ಸಮಾಧಾನ, ಖುಷಿ ಅನಿಸುತ್ತಲ್ವ. ನಾನು ರೊಟ್ಟಿ ಮಾಡಿದ್ದೀನಿ, ನಾನು ರೊಟ್ಟಿ ಮಾಡ್ಕೊಂಡು ತಿಂದೆ ಅನ್ನೋ ಅಷ್ಟು ಖುಷಿ, ಮನಸ್ಸಿಗೆ ಸಮಾಧಾನ ಅಂತಲೂ ಅನಿಸ್ಬೋದು ಅನಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಖಂಡಿತ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಎಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡೋದು ಮರಿಬೇಡಿ. ನೀವು ಸಹ ಈ ರೀತಿ ಟ್ರೈ ಮಾಡಿಬಿಟ್ಟು ರೊಟ್ಟಿ ನೀವು ಮಾಡಿದ್ದೀರಾ, ಯಾವ ರೀತಿಯಾಗಿತ್ತು ಅನ್ನೋದನ್ನು ನನಗೊಂದು ಸಲ ಕಮೆಂಟ್ ಮಾಡಿ. ಹಾಗೆ ನಾನು ರೊಟ್ಟಿ ಎಲ್ಲ ಬಡ್ದಾದಮೇಲೆ ಇದಕ್ಕೆ ಒಂದು ಸಿಂಪಲ್ಲಾಗಿ ಪಲ್ಯನ ಮಾಡಿಕೊಂಡೆ.
ಹಾಗೆ ಬೆಂಡೆಕಾಯಿ ಫ್ರೈ ಅಂತಲೂ ಸಹ ಅನ್ಕೋಬೋದು, ಬೆಂಡೆ ಕರಿ ಅಂತಲೂ ಸಹ ಅನ್ಕೋಬೋದು. ಬೆಂಡೆಕಾಯಿನ ತೊಳೆದ್ಬಿಟ್ಟು ನೀಟಾಗಿ ಹಚ್ಕೊಂಡು ಒಲೆ ಮೇಲೆ ಬಾಣಲಿಗೆ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅಂತ. ಅದಕ್ಕೆ ಸ್ವಲ್ಪ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಖಾರಕ್ಕೆ ಹಾಕೋಕ್ಕೆ ಸ್ವಲ್ಪ ತುರಿದಿರೋ ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಖಾರದ ಪುಡಿ ಹಾಕಬೇಕು. ಇದಕ್ಕೆ ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು ಮತ್ತು ನಾವು ಸಾಂಬಾರಿಗೆ ಹಾಕ್ತೀವಲ್ಲ ಅದೇ ಸಾಂಬಾರು ಪೌಡ್ರ್ ಅಷ್ಟೇ ಹಾಕಿರೋದನ್ನ ನಾನು ಬೇರೆ ಏನೂ ಆ್ಯಡ್ ಮಾಡಿಲ್ಲ. ಯಾಕಂದರೆ ಮಸಾಲೆದು ಜಾಸ್ತಿ ತಿನ್ನಬಾರ್ದು, ಅಷ್ಟು ಬೆಳಗ್ಗೆನೇ ತಿನ್ನೋಕ್ಕೆ ಇಷ್ಟಪಡಲ್ಲ ನಾನು. ಸೊ ಹಂಗಾಗಿ ನಾನು ಮಸಾಲೆದೇನೂ ಹಾಕಿಲ್ಲ. ಇದೇ ಥರ ಸಿಂಪಲ್ಲಾಗಿ ಪ್ಲೈನಲ್ಲಿ ನಾನು ಬೆಂಡೆಕರಿನ ಮಾಡ್ಕೊಂಡಿದ್ದೀನಿ. ಈ ರಾಗಿ ರೊಟ್ಟಿ ಮತ್ತು ಈ ಒಂದು ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕರಿ ತುಂಬಾ ಟೇಸ್ಟ್ ಕೊಡುತ್ತೆ. ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಸೊ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಮನೆಯಲ್ಲಿ ಏನೇನಿದೆಯೋ ಅದನ್ನೇ ಹಾಕ್ಕೊಂಡು ನಾನು ಸಾಂಬಾರು ಮಾಡಿಕೊಂಡೆ. ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ನುಣ್ಣಗೆ ಮಾಡ್ಕೊಂಡ್ರೆ ಸಾಂಬಾರು ಒಗ್ಗರಣೆ ಕೊಟ್ಬಿಟ್ರೆ ಬೆಂಡೆಕರಿ ರೆಡಿನೇ ಆಗೋಗುತ್ತೆ. ನಾವು ಹುರಿದಿರ್ಕೊಂಡಿರುವಂತಹ ಬೆಂಡೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಬಾಣಲೆ ಇಟ್ಬಿಟ್ಟು ಒಗ್ಗರಣೆ ಮಾಡೋಕ್ಕೆ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡೆ. ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಖಾರನ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕು. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ಸಲ ಎಣ್ಣೆಲೇ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ಒಂದುವರೆಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ನಾವು ಇದಕ್ಕೆ ನೀರು ಹಾಕಬೇಕಾಗುತ್ತೆ. ಮುಂಚೆನೇ ಹಾಕ್ಬಿಟ್ರೆ ಸ್ವಲ್ಪ ಹಸಿ ಹಸಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಬಾಣಲಿಲಿ 1-2-3 ನಿಮಿಷ ಹಿಂಗೆ ಎಣ್ಣೆ ಬಿಟ್ಕೊಳೋವರೆಗೂ ಫ್ರೈ ಮಾಡ್ಕೊಂಡು ನಂತರ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಅದೇ ಮಿಕ್ಸಿಲಿ ನಾನು ಸ್ವಲ್ಪ ಖಾರನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೊಂಡೆ. ಇದಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕು ರೊಟ್ಟಿಗೋಸ್ಕರ. ನಾವು ಮುದ್ದೆ ಅಥವಾ ಅನ್ನಕ್ಕೇನಾದರೂ ಮಾಡಬೇಕು ಅಂದರೆ ಇದೇ ಥರನೇ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ರೊಟ್ಟಿಗಾಗ ಮಾಡಿರೋದ್ರಿಂದ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದು ಕುದಿ ಬಂದ ತಕ್ಷಣ ಇನ್ನೇನು ಹಾಗೆ ಹೋಗುತ್ತೆ ಪಲ್ಯ, ಇದೇನು ಲೇಟ್ ಆಗಲ್ಲ. ಇದ್ರ ಜೊತೆಗೆ ನಾನು ಬಡ್ದಿರುವಂತಹ ರೊಟ್ಟಿ ಹಾಕ್ಕೊಂಡು ಮತ್ತು ಈ ಒಂದು ಬೆಂಡೆಕರಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಕೊಂಡೆ. ತುಂಬಾ ರುಚಿಯಾಗಿ ಮತ್ತೆ ನಾನು ಇನ್ನೂ ಮಾಡಬೇಕು ಅನ್ನೋ ಅಷ್ಟು ಟೇಸ್ಟು ಇದರಲ್ಲೇ ಸಿಕ್ತು ನಮಗೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಾವು ಇಲ್ಲಿ ಬಿಜಾಪುರದಲ್ಲೇ ಕ್ಯಾರೆಟು, ಸೌತೆಕಾಯಿ, ಮೆಂತ್ಯ ಸೊಪ್ಪು ಆಲ್ಮೋಸ್ಟ್ ಹಸಿದನ್ನೇ ಬಳಸ್ತಾ ಇರ್ತೀವಿ. ಈ ರೀತಿಯಾಗಿ ನಾನು ರೊಟ್ಟಿ, ಪಲ್ಯ, ತುಪ್ಪ ಮತ್ತು ಕ್ಯಾರೆಟ್ನೂ ಸಹ ಟಿಫನ್ಗೋಸ್ಕರ ತಿಂದಾಯಿತು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕು ಅಂದ್ಕೋತೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ರೊಟ್ಟಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್.